ರಿಜೆಕ್ಷನ್ಸ್ ಇರುತ್ತೆ, ಫೇಲಿಯರ್ಸ್ ಇರುತ್ತೆ, ಚಾನ್ಸಸ್ ಸಿಗಲ್ಲ. ಚಾನ್ಸಸ್ ಸಿಗಲ್ಲ. ಎಷ್ಟೊಂದು ಅವಕಾಶ ನೋಡಿ, ಎಷ್ಟೊಂದು ಜನ ಈಗ ಪಾಪ್ಯುಲರ್ ಇರುವಂತ ಇವರಿಗೇನೆ ಈಗ ಅವಕಾಶಗಳಿಲ್ಲ. ಟ್ಯಾಲೆಂಟ್ ಇರುತ್ತೆ, ಅವಕಾಶಗಳಿರಲ್ಲ. ಅಲ್ಲ, ಹೌದು, ವೆರಿ ಟ್ರೂ. ಅದೇ ವರುಣ್ ಬ್ರೋ ಮಾಡಿ ಬಂದ್ರಲ್ಲ, ಅವ್ರು ಅದನ್ನೇ ಹೇಳ್ತಾ ಇದ್ರು. ಬ್ರೋ ಬೆಳಿಗ್ಗೆಯಿಂದ ಹಿಂಸೆ ಕೊಡ್ತಾರೆ ಬ್ರೋ, ಆಗಲ್ಲ ಬ್ರೋ, ಕಷ್ಟ ಬ್ರೋ ತುಂಬಾ ಸೀರಿಯಲ್ ಎಲ್ಲ ಅಂತ ನೀವು ವರುಣ್ನ ಕೇಳಿರ್ತೀರಾ ಅನ್ಸುತ್ತೆ. ವರುಣ್ಗೆ ಯಾವ ತರ ಇತ್ತು ಶೆಡ್ಯೂಲು? ಹಾ, ಅದೇ ಕೇಳಿದೀನಿ. ಅವ್ರು ಅದೇ ಹೇಳಿದ್ರು, ತುಂಬಾ ಹೆಕ್ಟಿಕ್ ಇರುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಆರಾಮಾಗಿ ಇರ್ಬೋದು, ಅಲ್ಲ ಅಷ್ಟು ಆರಾಮಾಗಿ ಇರಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ನೈಟ್ ಎಲ್ಲ ನೀವು ನಿದ್ದೆನ ಮಾಡಕ್ಕಾಗಲ್ಲ, 1-2 ಗಂಟೆಗೆಲ್ಲ ಶೂಟ್ ಇರುತ್ತೆ. ಸುಮ್ನೆ ಕಷ್ಟ. ಏನಾದ್ರು ಫಂಕ್ಷನ್ ಸೀನ್ಸ್ ಏನಾದ್ರು ಆ ತರ ಇದ್ರೆ, ಮದ್ವೆದು ಅಥವಾ ಏನಾದ್ರು ಒಂದು ಶಾಸ್ತ್ರಗಳಿದ್ರೆ 3 ದಿನ ನೋ ಸ್ಲೀಪ್. ಯಾವ್ದು ಹೌದಾ? ಇಷ್ಟಲ್ಲ ಹೇಳಿಲ್ವೇನ್ರಿ ನೀವು ಅವ್ರಿಗೆ? ಎಲ್ಲ ಗೊತ್ತು ಅವ್ರಿಗೆ. ಅಲ್ಲ, ಮುಂದೆ ಈ ಲೆವೆಲ್ ಗೊತ್ತಿಲ್ಲ. ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಐ ಹ್ಯಾವ್ ಅ ಪ್ಲಾನ್. ನಾನು ಇನ್ನೊಂದು ರಿಯಾಲಿಟಿ ಶೋ ಮಾಡ್ಬೇಕಂತ ಪ್ಲಾನ್ ಅಲ್ಲಿ ಇದೀನಿ, ಯೂಟ್ಯೂಬ್ಗೆನೆ. ಓ, ಸೊ ಇಟ್ ವಿಲ್ ಬಿ ಬಿಗ್. ಓಕೆ. ಅಂದ್ರೆ ನಿಮ್ ಚಾನಲ್ಗೆನೆ ರಿಯಾಲಿಟಿ ಶೋ ನಲ್ಲಿ? ಯಾ, ಇಟ್ಸ್ ಕ್ರೇಜಿ ಬಿಗ್. ತುಂಬಾ ದೊಡ್ಡದಾಗೈತೆ ಪ್ಲಾನ್ಸ್. ಓಕೆ. ಸೊ ಐ ಹೋಪ್ ಆ ರಿಯಾಲಿಟಿ ಶೋ ನಲ್ಲಿ ಸಿಮ್ರಾನ್ ಅವ್ರು ಇರ್ತಾರಾ? ಆಬ್ವಿಯಸ್ಲಿ. ಅವ್ರ ಇಲ್ದೆ ಏನು ಮಾಡಲ್ಲ ಬಿಡಿ ನೀವು, ಅಲ್ವಾ? ಇಟ್ ಈಸ್ ಲೈಕ್ ಪ್ರಿಯಾರಿಟಿ ನನಗೆ ಯಾವಾಗ್ಲೂ. ನನಗೆ ಒಂದು ಕಂಫರ್ಟ್ ಝೋನ್ ಬೇಕಲ್ಲ, ಯಾರು ಒಬ್ರು ಕಾಲ್ ಎಳಿಯಕ್ಕೆ, ಮಾತಾಡಕ್ಕೆ, ಅಥವಾ ನನಗೆ ಕೌಂಟರ್ ಕೊಡಕ್ಕೆ ಯಾರು ಒಬ್ರು ಬೇಕು. ನಾನು ಎಲ್ಲರ ಹತ್ರ ಅನ್ಸ್ಕೊಳಕ್ ರೆಡಿ ಆಗಲ್ಲ. ನಾನು ಏನಾರು ವಾಪಸ್ ಅಂದ್ಬಿಡ್ತೀನಿ ಕ್ರಿಕೆಟ್ದಾಗ. ಓಕೆ. ಅದಕ್ಕೆ ಅವಳಿಗೆ ಒಂದು ಲಿಬರ್ಟಿ ಐತಲ್ಲ, ಲೆಟರ್ ಬಿ. ಒಂದಿದ್ದಾರೆ, ಒಂದು 5 ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಸೇರ್ಕೊಂಡು ಒಂದು ರಿಯಾಲಿಟಿ ಶೋ ಪ್ಲಾನ್ ಮಾಡಿದೀನಿ ನಾನು. ಫಂಡ್ಸು ಆನ್ ದ ವೇ. ಸರಿಯಾಗಿ ಎಲ್ಲ ಸ್ಟಾರ್ಟ್ ಆದ್ರೆ ಐ ಹೋಪ್ ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಆಫ್ ಕರ್ನಾಟಕ. ಓಕೆ. ಸಿಮ್ರಾನ್ ಅವ್ರೆ, ಯಾರಾದ್ರೂ ಇವ್ರಿಗೆ ಮೆಸೇಜ್ ಮಾಡಿದ್ರೆ ಸಿಟ್ಟಾಗ ಬರುತ್ತಾ ನಿಮಗೆ? ಇವ್ರೇನಾದ್ರು ಕಂಟಿನ್ಯೂ, ಈ ಹುಡುಗಿರೆಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಶಶಿಧರ್ SMR ಹಾಯ್, ಹಾಗೆ ಹೀಗೆ, ಯು ಆರ್ ಲುಕಿಂಗ್ ಹಂಗೆ ಅಂತೆಲ್ಲ ಮಾಡ್ತಿರ್ತಾರೆ. ಸೊ ಏನಾದ್ರೂ ನಿಮಗೆ ಜಲಸ್ ಫೀಲ್ ಆಗಿದೆನಾ? ಇಲ್ಲ, ನನ್ಗೆ ಮಾಡ್ತಾರಲ್ಲ ಕ್ರೇಜಿ ಫ್ಯಾನ್ಸ್ ಬಂದು ಈ ತರ ಹುಡುಗಿ ನೋಡಿ, ಹುಡುಗಿರು ಮಾಡ್ತಾರೆ, ಅವರು ಹುಡುಗಿರು ಮಾಡ್ತಾರೆ, ನನಗೆ ಹುಡುಗರು ಮಾಡ್ತಾರೆ. ಸೊ ಇಟ್ಸ್ ಪ್ರಾಕ್ಟಿಕಲ್, ಅರ್ಥ ಮಾಡ್ಕೋಬೇಕು. ನಾವಿರೋ ಜಾಗದಲ್ಲಿ ನಾರ್ಮಲ್ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಅ ಬೆಟರ್ ಥಿಂಗ್. ಓಕೆ. ಇನ್ನು ಜನ್ಜಿ ಮಕ್ಕಳಿಂದ ಏನ್ ಕಲಿಯೋಂಥದ್ದು ಇರುತ್ತೆ? ಬಿಕಾಸ್ ಇಬ್ರು ಕೂಡ ಅದೇ ಇದರಿಂದ ತುಂಬಾ ಈಗ ಅದೇ ಮಾತು, ಜನ್ಜಿ ಮಕ್ಕಳಿಂದ ಕಲಿಯೋಂಥದ್ದು ಏನಿದೆ ಅಂತ. ಸೊ ಸ್ಪೀಡ್. ಓಕೆ. ಕ್ರಿಯೇಟಿವಿಟಿ, ಸ್ಪೀಡ್. ಆ ಕ್ರಿಯೇಟಿವಿಟಿ ಎಲ್ಲರಿಗೂ ಇರುತ್ತೆ. ಜೆನ್ಸಿ ಅವ್ರದ್ದು ಏನ್ ಹೇಳ್ತಾರೆ ಅಡ್ವಾಂಟೇಜ್, ಅವ್ರು ಅದನ್ನ ಸ್ಪೀಡ್ ಆಗಿ ಮಾಡ್ತಾರೆ. ಓಕೆ. ಆ ಕ್ರಿಯೇಟಿವಿಟಿ ಸ್ಪೀಡ್ ಬ್ಲೆಂಡ್ ಇದ್ರೆ ಜೆನ್ಸಿ ಅದು. ಓಕೆ. ಸೊ ಅದನ್ನ ಕಲಿಬಹುದು ಅಷ್ಟೇ ಅವರಿಂದ. ಅದ್ ಬಿಟ್ರೆ ಎಲ್ಲರೂ